ಜಿ ಕನ್ನಡದಲ್ಲಿ ಹೊಸದಾಗಿ ಒಂದು ಸೀರಿಯಲ್ ಪ್ರಾರಂಭವಾಗ್ತಾ ಇದೆ. ಅದೆಲ್ಲರಿಗೂ ಕೂಡ ಗೊತ್ತು, ಕರ್ಣ ಅಂತ ಹೇಳಿ. ಸೊ ಈ ಒಂದು ಧಾರಾವಾಹಿಯ ಹೀರೋ ಆಗಿ ಕಿರಣ್ ರಾಜ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಕಿರಣ್ ರಾಜ್ ಅವರಿಗೆ ಜೋಡಿಯಾಗಿ ಭವ್ಯ ಗೌಡ ಅವರು ಆಯ್ಕೆಯಾಗಿರೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅದ್ಭುತವಾದ ಆಟಗಳನ್ನು ಆಡಿಕೊಂಡು ಭವ್ಯ ಗೌಡ ಅವರು ಎಲ್ರಿಗೂ ಕೂಡ ಚಿರಪರಿಚಿತರಾಗಿದ್ರು. ಜೊತೆಗೆ ತ್ರಿವ್ಯ ಅನ್ನೋ ಒಂದು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿತ್ತು. ಆದ್ರೆ ತ್ರಿವಿಕ್ರಮ್ಗೆ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಅನ್ನೋ ಒಂದು ಸೀರಿಯಲ್ ಮುಖಾಂತರ ಅವರು ಆ ಕಡೆ ಹೋದ್ರೆ, ಈಗ ಭವ್ಯ ಗೌಡ ಅವರು ಈ ಕಡೆ ಒಂದು ಕರ್ಣ ಅನ್ನೋ ಸೀನಿಯರ್ಗೆ ಜಿ ಕನ್ನಡಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಈಗಾಗಲೇ ಈ ಧಾರಾವಾಹಿಯ ಹಲವಾರು ಶೂಟಿಂಗ್ ನ ಒಂದು ಸೆಟ್ಗಳು ಜೊತೆಗೆ ಹಲವಾರು ವಿಡಿಯೋ ಕ್ಲಿಪ್ಗಳು ಎಲ್ಲಾ ಕಡೆ ವೈರಲ್ ಆಗ್ತಿತ್ತು. ಸೊ ಕಿರಣ್ ರಾಜ್ಗೆ ಭವ್ಯ ಗೌಡ ಅವರು ಜೋಡಿಯಾಗಿದ್ದಾರೆ ಅಂತ ಹೇಳಿ. ಸೊ ಆದ್ರೆ ತ್ರಿವ್ಯ ಫ್ಯಾನ್ಸ್ಗೆ ಅವರದೇ ಬೇರೆ ಒಂದು ಲೆಕ್ಕಾಚಾರ ಇತ್ತು. ತ್ರಿವಿಕ್ರಮ್ ಹಾಗೂ ಭವ್ಯ ಇಬ್ರು ಸೇರಿ ಒಂದು ಧಾರಾವಾಹಿಯನ್ನ ಮಾಡ್ಬೇಕಂತ ಹೇಳಿ. ಆದ್ರೆ ತ್ರಿವಿಕ್ರಮ್ ಅವರು ಕಲರ್ಸ್ ಕನ್ನಡದ ಕಡೆ ಹೋದ್ರೆ, ಭವ್ಯ ಗೌಡ ಅವರು ಜಿ ಕನ್ನಡದ ಕಡೆ ಬಂದಿದ್ದಾರೆ. ಆದ್ರೆ ಜಿ ಕನ್ನಡದ ಮನೆ ಮಗಳಾಗಿರುವಂತಹ ನಮ್ರತಾ ಗೌಡ ಅವರು ಈಗ ಕರ್ಣ ಸೀರಿಯಲ್ ನ 2ನೇ ಹೀರೋಯಿನ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಅವರ ಪಾತ್ರ ಏನು ಅಂತ ಹೇಳಿ ಸಣ್ಣ ಒಂದು ಕ್ಲೂ ಕೂಡ ಸಿಕ್ಕಿದೆ. ಅದೇನಂತ ಹೇಳಿದ್ರೆ, ಭವ್ಯ ಗೌಡ ಅವರ ತಂಗಿ ಅಥವಾ ಅಕ್ಕನ ಪಾತ್ರದಲ್ಲಿ ನಮ್ರತಾ ಗೌಡ ಅವರು ಕಾಣಿಸ್ಕೊಳ್ತಿದ್ದಾರೆ. ಸೊ ಈ ಸೀರಿಯಲ್ ಏನಂತ ಹೇಳಿದ್ರೆ, ಶ್ರೀಮಂತ ಮನೆಯ ಒಂದು ಹುಡುಗ ಆಗಿರುವಂತಹ ಕಿರಣ್ ರಾಜ್ ಅವರು ಈ ಇಬ್ಬರ ಹುಡುಗಿಯರ ನಡುವೆ ಯಾರಿಗೆ ಲವ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ನಮ್ರತಾ ಗೌಡ ಅವರು 2ನೇ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೋ ಅಥವಾ ಪೋಷಕ ಪಾತ್ರವಾಗಿ ಆಕ್ಟ್ ಮಾಡ್ತಾರೋ ಅಥವಾ ನೆಗೆಟಿವ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾರೋ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ರತಾ ಗೌಡ ಅವರು ಹಲವಾರು ಸೀರಿಯಲ್ ಗಳಲ್ಲಿ ನೆಗೆಟಿವ್ ರೋಲ್ ಗಳನ್ನ ಮಾಡಿರೋದು ಎಲ್ರು ಕೂಡ ನೋಡಿರ್ತೀರಾ. ಅದರಂತೆ ಈ ಸೀರಿಯಲ್ ಅಲ್ಲಿ ಭವ್ಯ ಗೌಡಗೆ ಪಾಸಿಟಿವ್ ಆಗಿ ಇರ್ತಾರೋ ಅಥವಾ ನೆಗೆಟಿವ್ ಆಗಿ ಇರ್ತಾರೋ ಅಥವಾ ನಾಯಕಿಯಾಗಿ ಈ ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದಾರೋ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂತಹ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಿರೋದ್ರಿಂದ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ನಮ್ರತಾ ಗೌಡ ಹಾಗೂ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಭವ್ಯ ಗೌಡ ಇಬ್ರು ಸೇರ್ಕೊಂಡು ಈಗ ಜಿ ಕನ್ನಡಕ್ಕೆ ಹಾರ್ಕೊಂಡು ಹೋಗಿದ್ದಾರೆ. ಸೊ ನಮ್ರತಾ ಗೌಡ ಆಲ್ರೆಡಿ ಜಿ ಕನ್ನಡದಲ್ಲಿ ಇದ್ದವರು ಈಗ ಮತ್ತೆ ಅವರದೇ ಆದಂತಹ ಒಂದು ಜಿ ಕನ್ನಡಕ್ಕೆ ಹೋದ್ರೆ, ನಮ್ಮ ಭವ್ಯ ಗೌಡ ಅವರು ಈಗ ಕಲರ್ಸ್ ಕನ್ನಡದಿಂದ ಡೈರೆಕ್ಟ್ ಆಗಿ ಜಿ ಕನ್ನಡಕ್ಕೆ ಹೋಗಿದ್ದಾರೆ. ಸೊ ಕರ್ಣ ಹಾಗೂ ಮುದ್ದು ಸೊಸೆ ಧಾರಾವಾಹಿಗಳಲ್ಲಿ ಯಾವ ಧಾರಾವಾಹಿ ನಿಮಗೆ ಫೇವರೇಟ್ ಅನ್ಸುತ್ತೆ? ಜೊತೆಗೆ ಇವೆರಡೂ ಕೂಡ ಕ್ಲಾಶ್ ಆಗಿ ಒಂದೇ ಸಮಯಕ್ಕೆ ರಿಲೀಸ್ ಆಗಿ ಒಂದೇ ಸಮಯಕ್ಕೆ ಪ್ರಸಾರವಾದ್ರೆ ಯಾವ ಸೀರಿಯಲ್ ಒಳ್ಳೆಯ TRP ಒಂದಿಗೆ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ ನಿಮ್ಮ ಅಭಿಮಾನ ಯಾರ ಮೇಲಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಈ ವಿಡಿಯೋಗೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.